ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. 30 ನವೆಂಬರ್ 2025 ದಿನದ ರಾಶಿ ಭವಿಷ್ಯವನ್ನು ನಾವೀಗ ನೋಡೋಣ. ದ್ವಾದಶ ರಾಶಿಗಳ ರಾಶಿ ಭವಿಷ್ಯ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ನೀವು ತುಂಬಾ ಚುರುಕಾಗಿರ್ತೀರಾ, ಫೋಕಸ್ಡ್ ಆಗಿರ್ತೀರಾ. ಎಲ್ಲ ಕೆಲಸಗಳನ್ನ ತುಂಬಾ ನೀಟ್ ಆಗಿ ಸ್ಮೂತ್ ಆಗಿ ಫಿನಿಶ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಮಾತಿಗೆ ಇವತ್ತು ಹೆಚ್ಚು ಬೆಲೆ ಸಿಗೋದಕ್ಕೆ ಕೂಡ ಅವಕಾಶ ಇರುವಂತಹ ದಿನ. ಆರೋಗ್ಯ ಕೂಡ ನಿಮ್ಗೆ ಹೆಚ್ಚು ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ದೇವರಿಗೆ ಜೇನುತುಪ್ಪವನ್ನ ನಿವೇದನೆ ಮಾಡಿ ಪ್ರಸಾದ ಅಂತ ಅದನ್ನ ಸ್ವೀಕರಿಸಿ ಮುಂದಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿಗೆ ಒಳ್ಳೆ ಫಲಗಳನ್ನ ಪಡ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ಭಾವನೆಗಳನ್ನ ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇವತ್ತು ನಿಮ್ಮ ಎಮೋಷನ್ಸ್ ನ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಕೋಪ ಇರಬಹುದು, ಯಾವುದೇ ರೀತಿಯ ಎಮೋಷನ್ಸ್ ನ ನೀವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಇವತ್ತು ಒಳ್ಳೆಯ ಒಂದು ಹಣದ ಹರಿವನ್ನ ಕಾಣೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇವತ್ತು ತುಳಸಿ ನೀರಿನ ಸ್ವೀಕಾರ ಮಾಡಿ, ತುಳಸಿಯ ಪ್ರಸಾದವನ್ನ ಸ್ವೀಕಾರ ಮಾಡಿ ನೀವು ದಿನವನ್ನ ಪ್ರಾರಂಭ ಮಾಡೋದು ಇನ್ನೂ ಹೆಚ್ಚು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೀವು ದಾರಿ ತಪ್ಪಿದಂತಹ ನಿಮ್ಗೆ ಒಂದು ಫೀಲ್ ಇರುತ್ತೆ ಮಿಥುನ ರಾಶಿಯವರಿಗೆ. ಸೊ ದಾರಿ ತಪ್ಪಿದಾಗ ಏನೋ ದೇವರ ಪ್ರಾರ್ಥನೆಯನ್ನ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನ ಇಡಬೇಕು. ಹಾಗೆ ಮಾಡೋದ್ರಿಂದ ಇವತ್ತಿನ ದಿನ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ದೀರ್ಘಕಾಲದ ವಿಚಾರಗಳು, ಚಿಂತೆಗಳು ಏನಿರ್ತವೆ ಅವು ಇನ್ನೂ ಹೆಚ್ಚು ಗೊಂದಲವನ್ನ ಉಂಟು ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಬಲವಂತವಾಗಿ ಯಾವುದೋ ಕೆಲಸಗಳನ್ನ ಮಾಡಿ ಹಿಂಸೆಯನ್ನ ಪಡುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಈ ತರ ತೊಂದರೆಗಳಿಂದ ಪಾರಾಗೋದಕ್ಕೆ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸೋದು, ಹಾಲನ್ನ ದಾನ ಕೊಡೋದ್ರಿಂದ ಶಿವನ ದೇವಸ್ಥಾನದಲ್ಲಿ ನಿಮಗೆ ಇರುವಂತಹ ತೊಂದರೆಗಳು ನಿವಾರಣೆ ಆಗ್ತವೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಪ್ರೆಸೆನ್ಸ್, ನೀವ್ ಎಲ್ಲಿ ಇರ್ತೀರೋ, ಎಲ್ಲಿ ಹೋದ್ರು ನಿಮ್ಮ ಗಮನವನ್ನ ಬೇರೆಯವರು ಸೆಳಿತಾ ಇರ್ತೀರ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಅಪ್ರಿಸಿಯೇಷನ್ ಸಿಗುತ್ತೆ, ಒಳ್ಳೆಯ ಹಣದ ಹರಿವು ಇರುತ್ತೆ. ಆದ್ರೆ ದಿನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಸೂರ್ಯನಿಗೆ ಧ್ಯಾನವನ್ನ ಮಾಡಿ, ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಇವತ್ತು ಸಮಯಕ್ಕೆ ತಕ್ಕಂತೆ ನೀವು ನಿಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನಿಮ್ಗೆ ಒಂದು ದೊಡ್ಡ ಲಾಭ ಬರುವಂತಹ ಅವಕಾಶ ಇದೆ. ಆದ್ರೆ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಾ ನಾವು ಸರಿಯಾಗಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಮನೆಯಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಹಣದ ಹರಿವು ಕೂಡ ಹೆಚ್ಚಾಗಿರುವಂತಹ ದಿನ. ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಗಣಪತಿಯ ಆರಾಧನೆಯನ್ನ ಮಾಡಿ ಮುಂದಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿ ಅವ್ರಿಗೆ ನಿಮ್ಮ ಚಾರ್ಮ್ ಹೆಚ್ಚಾಗುತ್ತೆ. ನಿಮ್ಮ ಒಂದು ಡಿಪ್ಲೊಮ್ಯಾಟಿಕ್ ಆಗಿರ್ತೀರಾ ನೀವು ಎಲ್ಲರ ಜೊತೆನೆ. ಸುಂದರವಾದಂತಹ ವ್ಯಕ್ತಿತ್ವ ಎಲ್ಲರೆದ್ರು ಅದು ಹೊರಗೆ ಬರುತ್ತೆ ಅಂತ ಹೇಳ್ತೀವಲ್ಲ, ಹಂಗೆ ಬರುತ್ತೆ. ಹಾಗೆ ಇವತ್ತು ಇನ್ನೂ ಹೆಚ್ಚು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಬಿಳಿಯ ಹೂಗಳಿಂದ, ಮಲ್ಲಿಗೆ ಹೂವಿನಿಂದ ದೇವರಿಗೆ ಒಂದು ಪೂಜೆಯನ್ನ ಮಾಡಿ, ನಿಮ್ಮ ಮನೆ ದೇವರಿಗೆ ಪೂಜೆಯನ್ನ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಒಂದು ಮುಚ್ಚಿಟ್ಟುಕೊಂಡಂತಹ ಸತ್ಯಗಳು ಏನಿವೆ ಅವು ಇವತ್ತು ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಗಲ್ಸ್ ಇರುತ್ತೆ. ಹಾಗೇನೆ ತುಂಬಾ ತಲೆನೋವುಗಳನ್ನ ಅನುಭವಿಸಿ ನೀವು ಇವತ್ತು ದಿನವನ್ನ ಕಳಿಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಇಂತಹ ತೊಂದರೆಗಳಿಂದ ಹೊರಗಡೆ ಬರೋದಿಕ್ಕೆ ಎಳ್ಳನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನವನ್ನ ಮಾಡಿ, ಇದರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗ್ತವೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಜಾಗರೂಕತೆಯಿಂದ ಇರ್ಬೇಕು. ವಿದ್ಯಾರ್ಥಿಗಳಿಗೆ ತುಂಬಾ ಹೆಚ್ಚಿನ ಪರಿಶ್ರಮದ ಅಗತ್ಯ ಇರುತ್ತೆ. ಹಾಗೇನೆ ನಿಮ್ಗೆ ಯಾವುದೇ ರೀತಿಯ ಹಣಕಾಸಿನ ಹರಿವು ಇವತ್ತು ಸ್ವಲ್ಪ ತೊಂದರೆ ಆಗೋದಿಕ್ಕೆ ಅವಕಾಶ ಇರುತ್ತೆ ಅಂತ. ಆ ಹಣಕಾಸಿನ ತೊಂದರೆಗಳಿಂದ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಳದಿ ವಸ್ತ್ರವನ್ನ ನಿಮ್ಗೆ ಕೈಗೆ ಕಟ್ಟಿಕೊಂಡು, ಹಳದಿ ದಾರವನ್ನ ಕೈಗೆ ಕಟ್ಟಿಕೊಂಡು ಕೆಲಸವನ್ನ ಪ್ರಾರಂಭ ಮಾಡೋದು ಇವತ್ತು ಒಳ್ಳೆಯದು. ಇನ್ನು ಮಕರ ರಾಶಿ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ನಿಮ್ಮನ್ನೆಲ್ಲರೂ ಒಪ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಆದ್ರೆ ದೇವಸ್ಥಾನಕ್ಕೆ ಹೋಗಿ, ಬೆಳಗಿನ ಸಮಯದಲ್ಲಿ ಒಂದು ಶಿವಾಲಯಕ್ಕೆ ಹೋಗಿ ದರ್ಶನವನ್ನ ಮಾಡ್ಕೊಂಡು, ಪ್ರಾರ್ಥನೆಯನ್ನ ಮಾಡ್ಕೊಂಡು ದಿನವನ್ನ ಪ್ರಾರಂಭ ಮಾಡೋದು ಇವತ್ತು ತುಂಬಾ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕ್ರಿಯೇಟಿವಿಟಿ ಹೆಚ್ಚಾಗಿರುತ್ತೆ. ಸ್ನೇಹಿತರ ಜೊತೆ ಹೆಚ್ಚು ಸಂಭಾಷಣೆ ಆಗುತ್ತೆ. ಯೂಸ್ಫುಲ್ ಆದಂತಹ ಸಂಭಾಷಣೆ ಆಗುತ್ತೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಅಪ್ರಿಸಿಯೇಷನ್ಗಳು ಕೂಡ ಸಿಗೋದಕ್ಕೆ ಅವಕಾಶ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಒಂದು ಲೆವೆಲ್ಗೆ ಇವತ್ತು ಮುಗಿಯೋದಕ್ಕೆ, ಫಿನಿಶ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇದಾಗಿತ್ತು ಇವರ ರಾಶಿ ಭವಿಷ್ಯ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇಂಟ್ಯೂಷನ್ ಇವತ್ತು ಹೆಚ್ಚು ಬಲವಾಗಿರುತ್ತೆ. ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ಕುಟುಂಬದಲ್ಲಿ ಶಾಂತಿ ನೆಲೆಸಿರುತ್ತೆ. ಆರ್ಥಿಕವಾಗಿ ಕೂಡ ನೀವು ಸದೃಢರಾಗಿರ್ತೀರಾ. ಧ್ಯಾನ ಪೂಜೆಗಳನ್ನ ಮಾಡ್ಕೊಂಡು ನೆಮ್ಮದಿಯ ವಾತಾವರಣದಲ್ಲಿ ಇರುವಂತಹ ದಿನ. ಮನೆ ದೇವರಿಗೆ ಬೆಳಗ್ಗೆ ಎದ್ದ ಕೂಡಲೇ ದೀಪವನ್ನ ಹಚ್ಚಿ ನೀವು ಕೆಲಸವನ್ನ ಪ್ರಾರಂಭ ಮಾಡೋದ್ರಿಂದ ಇನ್ನೂ ಹೆಚ್ಚು ಶುಭ ಫಲಗಳು ದೊರೀತವೆ ಅಂತ ಹೇಳ್ಬಹುದು. ಸೊ ಇದಾಗಿತ್ತು 30 ನವೆಂಬರ್ 2025 ದಿನದ ದಿನ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.